ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಸಂಪ್ರದಾಯದಲ್ಲಿ ದೀಪಕ್ಕೆ ಅತ್ಯಂತ ಪವಿತ್ರ ಸ್ಥಾನ ಇದೆ. ಮನೆಯಲ್ಲಿ ದೇವರ ಮುಂದೆ ದೀಪ ಹಚ್ಚುವುದು ಅಂದರೆ ಅದು ಕೇವಲ ಬೆಳಕು ನೀಡುವುದಕ್ಕೆ ಮಾತ್ರ ಅಲ್ಲ, ಅದು ದೈವಿಕ ಶಕ್ತಿ ಮತ್ತು ಶಾಂತಿಯ ಸಂಕೇತವಾಗಿದೆ. ದೀಪವು ಅಜ್ಞಾನವನ್ನು ದೂರ ಮಾಡಿ ಜ್ಞಾನವನ್ನು ತರಲು ಸಹಾಯ ಮಾಡುತ್ತದೆ ಎಂದು ನಮ್ಮ ಪುರಾಣಗಳು ಹೇಳುತ್ತವೆ. ಆದರೆ ಬಹಳ ಜನರು ದೀಪ ಹಚ್ಚುವಾಗ ಕೆಲವು ಸಣ್ಣ ತಪ್ಪುಗಳನ್ನು ಮಾಡುತ್ತಾರೆ. ಈ ತಪ್ಪುಗಳು ನಮಗೆ ತಿಳಿಯದೇ ಆಗಬಹುದು, ಆದರೆ ಶಾಸ್ತ್ರಗಳ ಪ್ರಕಾರ ಈ ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ. ಇಂತಹ ತಪ್ಪುಗಳಿಂದ ಮನೆಗೆ ಬರುವ ಶುಭ ಫಲಗಳು ಕಡಿಮೆಯಾಗಬಹುದು. ದೇವರಿಗೆ ನಾವು ಸಾಮಾನ್ಯವಾಗಿ ಮುಂಜಾನೆ ಸಮಯದಲ್ಲಿ ಹಾಗೂ ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುತ್ತೇವೆ. ಅನೇಕರಿಗೆ ಮುಂಜಾನೆ ಸಮಯದಲ್ಲಿ ದೇವರಿಗೆ ಹೇಗೆ ದೀಪವನ್ನು ಹಚ್ಚಿಡಬೇಕೆಂದು ತಿಳಿದಿರುತ್ತದೆ, ಆದರೆ ಮುಸ್ಸಂಜೆ ಸಮಯದಲ್ಲಿ ಹೇಗೆ ದೀಪವನ್ನು ಹಚ್ಚಬೇಕು, ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂಬುದು ತಿಳಿದಿರುವುದಿಲ್ಲ. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿಡುವಾಗ ಯಾವೆಲ್ಲ ತಪ್ಪುಗಳು ಮಾಡಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಸ್ನೇಹಿತರೆ, ದೇವರಿಗೆ ದೀಪವನ್ನು ಹಚ್ಚಿಡದೆ ಮಾಡುವ ಯಾವುದೇ ಪೂಜೆ, ಹೋಮ ಅಥವಾ ಹವನಗಳು ಸಂಪೂರ್ಣವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಈ ಕಾರಣಕ್ಕಾಗಿ ನಾವು ಯಾವುದೇ ಆಚರಣೆಗಳನ್ನು ಮಾಡುವುದಕ್ಕೂ ಮುನ್ನ ದೀಪವನ್ನು ಹಚ್ಚುವ ಮೂಲಕ ಪ್ರಾರಂಭಿಸುತ್ತೇವೆ. ಮತ್ತೊಂದೆಡೆ ದೇವರು ಮತ್ತು ದೇವತೆಗಳನ್ನು ಪೂಜೆಗೆ ಆಹ್ವಾನಿಸುವುದಕ್ಕೂ ನಾವು ದೀಪವನ್ನು ಹಚ್ಚಿಡುತ್ತೇವೆ. ಇಂದು ಪೂಜೆ ಪದ್ಧತಿಯನ್ನು ದಿನಕ್ಕೆ 2 ಬಾರಿ ದೀಪವನ್ನು ಹಚ್ಚಿಡಲಾಗುತ್ತದೆ. ಈ ರೀತಿ ಮನೆಯಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಮನೆಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಮನೆಯಲ್ಲಿ ದೀಪವನ್ನು ಹಚ್ಚಿಡುವಾಗ ನಾವು ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಕಡ್ಡಾಯವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು. ಈ ತಪ್ಪುಗಳು ಯಾವುದು ಎಂದು ನೋಡೋಣ. ಪ್ರತಿನಿತ್ಯ ನಾವು ದೀಪ ಹಚ್ಚುವಾಗ ದೀಪ ಹಚ್ಚುವ ದಿಕ್ಕಿನ ಬಗ್ಗೆ ವಿಶೇಷವಾಗಿ ಗಮನ ಹರಿಸಬೇಕು. ತಪ್ಪಾದ ದಿಕ್ಕಿನಲ್ಲಿ ಅಥವಾ ಕೆಟ್ಟ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಮನೆಗೆ ಅಶಾಂತಿ, ಸಂಕಟ ಎದುರಾಗುತ್ತದೆ. ಇದು ಕೌಟುಂಬಿಕ ಕಲಹಕ್ಕೂ ಕೂಡ ದಾರಿ ಮಾಡಿಕೊಡುತ್ತದೆ, ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ. ಹಾಗಾಗಿ ದೀಪವನ್ನು ಯಾವಾಗಲೂ ಸೂಕ್ತವಾದ ದಿಕ್ಕಿನಲ್ಲಿ ಹಚ್ಚಿಡಬೇಕು. ದೀಪವನ್ನು ಹಚ್ಚಲು ಸರಿಯಾದ ಸಮಯ ಯಾವುದು ಎಂದರೆ, ತಪ್ಪಾದ ದಿಕ್ಕಿನಲ್ಲಿ ದೀಪ ಹಚ್ಚುವುದು ಮಾತ್ರವಲ್ಲ, ತಪ್ಪಾದ ಸಮಯದಲ್ಲೂ ಕೂಡ ನಾವು ದೀಪವನ್ನು ಹಚ್ಚಬಾರದು. ಮುಸ್ಸಂಜೆ ಸಮಯದಲ್ಲಿ ದೀಪವನ್ನು ಹಚ್ಚಿ ಇಡಲು ಬಯಸಿದರೆ ಸೂರ್ಯಾಸ್ತದ ನಂತರ ಸಮಯವನ್ನು ಅಂದರೆ ಪ್ರದೋಷ ಕಾಲವನ್ನು ಆಯ್ದುಕೊಳ್ಳಬೇಕು. ಪ್ರದೋಷ ಸಮಯದಲ್ಲಿ ದೀಪವನ್ನು ಹಚ್ಚುವುದರಿಂದ ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ. ರಾತ್ರಿ ಸಮಯದಲ್ಲಿ ಅಥವಾ ಪ್ರದೋಷ ಕಾಲ ಮುಗಿದ ನಂತರ ದೀಪವನ್ನು ಹಚ್ಚಿಡಬಾರದು. ಎಣ್ಣೆಯ ದೀಪ ಹಚ್ಚಬೇಕು, ತುಪ್ಪದ ದೀಪ ಹಚ್ಚಬೇಕೇ? ದೀಪ ಹಚ್ಚುವುದಕ್ಕೂ ಮುನ್ನ ನಾವು ಯಾವ ತೈಲದ ಅಥವಾ ಯಾವ ದ್ರವದ ದೀಪವನ್ನು ಹಚ್ಚಿಡಬೇಕು ಎಂಬುದರ ಬಗ್ಗೆ ತಿಳಿದುಕೊಂಡಿರಬೇಕು. ದೇವರ ಕೋಣೆಯಲ್ಲಿ ಯಾವಾಗಲೂ ತುಪ್ಪದ ದೀಪವನ್ನು ಹಚ್ಚಿಡುವುದು ಒಳ್ಳೆಯದು. ತುಪ್ಪದ ದೀಪವು ಮನೆಯ ವಾತಾವರಣವನ್ನು ಶುದ್ಧೀಕರಿಸುತ್ತದೆ. ಒಂದು ವೇಳೆ ನಿಮಗೆ ತುಪ್ಪದ ದೀಪವನ್ನು ಹಚ್ಚಲು ಸಾಧ್ಯವಾಗದೇ ಇದ್ದರೆ ಎಳ್ಳೆಣ್ಣೆಯ ದೀಪವನ್ನು ಕೂಡ ಹಚ್ಚಿಡಬಹುದು. ಎಳ್ಳೆಣ್ಣೆಯ ದೀಪವನ್ನು ಹಚ್ಚುತ್ತಿದ್ದರೆ ಅದಕ್ಕೆ ನೀವು ಬಿಳಿ ಬಣ್ಣದ ಹತ್ತಿಯ ಬತ್ತಿಯನ್ನು ಬಳಸಬೇಕು. ಅದೇ ತುಪ್ಪದ ದೀಪವನ್ನು ಬೆಳಗುತ್ತಿದ್ದರೆ ಉದ್ದನೆಯ ಕೆಂಪು ಬತ್ತಿಯನ್ನು ಬೆಳಗಿಸಬೇಕು. ದೀಪ ಹಚ್ಚುವಾಗ ಪಾಲಿಸಬೇಕಾದ ನಿಯಮಗಳು: ಕೈ ತೊಳೆಯದೆ ದೇವರಿಗೆ ಅಥವಾ ಮನೆಯಲ್ಲಿ ನೀವು ದೀಪವನ್ನು ಹಚ್ಚಿಡಬಾರದು. ಒಂದು ವೇಳೆ ನೀವು ದೀಪ ಹಚ್ಚುತ್ತಿದ್ದಾಗಲೇ ಆ ದೀಪ ಹಾರಿ ಹೋದರೆ ತಕ್ಷಣವೇ ಮತ್ತೆ ಆ ದೀಪವನ್ನು ಹತ್ತಿಸಬೇಕು. ಒಮ್ಮೆ ದೀಪ ಹಚ್ಚಿದ ನಂತರ ಅದನ್ನು ಬಾಯಿಯಿಂದ ಊದಿ ಅಥವಾ ಇನ್ಯಾವುದೋ ವಸ್ತುವಿನ ಸಹಾಯವನ್ನು ತೆಗೆದುಕೊಂಡು ದೀಪವನ್ನು ಆರಿಸಬಾರದು. ದೀಪವನ್ನು ಯಾವಾಗಲೂ ಮನೆಯ ಮುಖ್ಯ ದ್ವಾರದಲ್ಲಿ ಅಥವಾ ಈಶಾನ್ಯ ಮೂಲೆಯಲ್ಲಿ ಇಡಬೇಕು. ಸಂಜೆ ದೀಪ ಹಚ್ಚಿದ ತಕ್ಷಣ ಬಾಗಿಲು ಮುಚ್ಚಬೇಡಿ. ದೀಪ ಹಚ್ಚುವ ಮೊದಲು ತಪ್ಪದೆ ದೀಪವನ್ನು ಸ್ವಚ್ಛಗೊಳಿಸಬೇಕು. ಮನೆಯ ಮುಖ್ಯ ದ್ವಾರದಲ್ಲಿ ತಪ್ಪನ್ನು ಮಾಡಬೇಡಿ. ನಾವು ಮನೆಯಲ್ಲಿ ದೀಪವನ್ನು ಹಚ್ಚುವಾಗ ಮುಖ್ಯವಾಗಿ ಮನೆಯ ಮುಖ್ಯ ದ್ವಾರದ ಬಳಿ ದೀಪವನ್ನು ಹಚ್ಚಿಡಬೇಕು. ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕಿಂತ ಮುನ್ನ ಸ್ವಚ್ಛತೆಯ ಬಗ್ಗೆ ಗಮನ ವಹಿಸಬೇಕು. ಮನೆಯ ಮುಖ್ಯ ದ್ವಾರವನ್ನು ಸ್ವಚ್ಛವಾಗಿ ಮತ್ತು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಯಾಕೆಂದರೆ ಲಕ್ಷ್ಮೀ ದೇವಿಯು ಮನೆಯನ್ನು ಪ್ರವೇಶಿಸುವಾಗ ಮುಖ್ಯ ದ್ವಾರದ ಮೂಲಕವೇ ಆಗಮಿಸುತ್ತಾಳೆ. ಹಾಗಾಗಿ ಮುಂಜಾನೆ ಸಮಯದಲ್ಲಾಗಿರಬಹುದು ಅಥವಾ ಮುಸ್ಸಂಜೆಯ ಸಮಯದಲ್ಲಾಗಿರಬಹುದು, ಮನೆಯ ಮುಖ್ಯ ದ್ವಾರದಲ್ಲಿ ದೀಪವನ್ನು ಹಚ್ಚಿಡುವುದಕ್ಕೂ ಮುನ್ನ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಬೇಕು. ಇಲ್ಲದೆ ಹೋದರೆ ಮನೆಗೆ ಬಡತನ ಮತ್ತು ನಕಾರಾತ್ಮಕ ಶಕ್ತಿ ಬರುತ್ತದೆ. ದೀಪ ಹಚ್ಚಿದ ನಂತರ ಜಗಳ ಮಾಡಬಾರದು. ಸಂಜೆ ದೀಪ ಹಚ್ಚಿದ ನಂತರ ಮನೆಯಲ್ಲಿ ಶಾಂತಿ ಇರಬೇಕು. ಜಗಳ, ಕೋಪ ಅಥವಾ ಕೆಟ್ಟ ಮಾತುಗಳು ಇರಬಾರದು. ಏಕೆಂದರೆ ಆ ಸಮಯದಲ್ಲಿ ಮನೆಗೆ ದೈವಿಕ ಶಕ್ತಿ ಬರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ.
ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪ ಇಲ್ಲದೆ ಬತ್ತಿ ಸುಡುವುದು ತಪ್ಪು. ದೀಪ ಹಚ್ಚುವ ಮೊದಲು ಅದರಲ್ಲಿ ಸಾಕಷ್ಟು ಎಣ್ಣೆ ಅಥವಾ ತುಪ್ಪ ಇರಬೇಕು. ಸ್ನೇಹಿತರೆ, ದೀಪ ಹಚ್ಚುವುದಕ್ಕೂ ನಮ್ಮ ಸಂಪ್ರದಾಯದಲ್ಲಿ ಒಂದು ಸಣ್ಣ ಕ್ರಿಯೆಯಂತೆ ಕಾಣಬಹುದು, ಆದರೆ ಅದರ ಹಿಂದೆ ಆಧ್ಯಾತ್ಮಿಕ ಅರ್ಥ ತುಂಬಾ ದೊಡ್ಡದು. ಸರಿಯಾದ ರೀತಿಯಲ್ಲಿ ದೀಪ ಹಚ್ಚಿದರೆ ಮನೆಗೆ ಶಾಂತಿ, ಸಮೃದ್ಧಿ ಮತ್ತು ಶುಭ ಫಲಗಳು ಬರುತ್ತವೆ ಎಂದು ನಂಬಲಾಗುತ್ತದೆ. ಆದ್ದರಿಂದ ಇಂದಿನಿಂದ ಮನೆಯಲ್ಲಿ ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ತಪ್ಪಿಸಿ ಸರಿಯಾದ ವಿಧಾನದಲ್ಲಿ ದೀಪ ಹಚ್ಚಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸಿದ್ದಾದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಮತ್ತೆ ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.